ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ರೀತಿ ಹಳ್ಳ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ ಪ್ರತಿಪಕ್ಷಗಳು ತಮ್ಮದೇ ಆಗಿರ್ತಕ್ಕಂತಹ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಈಗಾಗಲೇ ಜೆಡಿಎಸ್ ತನ್ನದೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು, ಪಕ್ಷ ಸಂಘಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಬಿಟ್ಟಿದ್ದಾರೆ, ಉರಿಯೋ ಮನೆಯಲ್ಲಿ ನಾನು ಗಳ ಹಿರಿಯೋ ಕೆಲಸ ಮಾಡಲ್ಲ ಅನ್ನುವಂಥದ್ದು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೊಂದು ಬಂಡಾಯ ಎದ್ದುಬಿಟ್ಟಿದೆಯಲ್ಲ, ಅದರ ಲಾಭವನ್ನು ನಾವು ಪಡ್ಕೊಳ್ಳೋಕೆ ಹೋಗಲ್ಲ, ನಮ್ಮದೇನಿದೆ ಪಕ್ಷ ಸಂಘಟನೆ ನಾವು ಮಾಡ್ಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಜಗಳವನ್ನು ಅಲ್ಲಿಗೆ ಬಿಟ್ಟು ಈಗ ಇನ್ನೊಂದು ಪ್ರಮುಖ ಪ್ರತಿಪಕ್ಷ ಬಿಜೆಪಿ ಕೂಡ ತನ್ನ ಶಕ್ತಿಯನ್ನು ಸಾಬೀತು ಮಾಡಲಿಕ್ಕೆ ಹೊರಟು ಬಿಟ್ಟಿದೆ. ಹಾಗೂ ಹೀಗೂ ಕೇವಲ ಅದು ಬರೀ ಮತಗಳಿಕೆ ಅಷ್ಟೇ ಅಲ್ಲ, ತನ್ನ ಪಕ್ಷದ ಪ್ರಮುಖ ನಾಯಕರಾಗಿರ್ತಕ್ಕಂಥ ರಾಜಾಹುಲಿ ಅಂತ ಕರೆಸ್ಕೊಳ್ಳುವಂಥ BS ಯಡಿಯೂರಪ್ಪನವರ 50ನೇ ವರ್ಷದ ಅಭಿಮಾನೋತ್ಸವ ಮಾಡೋದ್ರ ಮೂಲಕ ಅದು ಮತ್ತೆ ಮುನ್ನೆಲೆಗೆ ಬರುವಂಥದ್ದು, ತನ್ನ ಪಕ್ಷ ಸಂಘಟನೆಯನ್ನು ಮಾಡುವಂಥ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ. ಹಾಗಾದರೆ ಯಾವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ, ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ, ಎಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ, ಈ ಕಾರ್ಯಕ್ರಮದ ಅಸಲಿ ಉದ್ದೇಶ ಏನು, ಮುಂದಿನ ಟಾರ್ಗೆಟ್ ಏನು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಬಿಜೆಪಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಂಭ್ರಮಕ್ಕೆ ಈಗಾಗಲೇ ಇಡೀ ಬಿಜೆಪಿಯ ಕಾರ್ಯಕರ್ತರು ಸಜ್ಜಾಗ್ತಾ ಇದ್ದಾರೆ, ತಯಾರಾಗ್ತಾ ಇದ್ದಾರೆ. 4 ಬಾರಿ ಮುಖ್ಯಮಂತ್ರಿಯಾಗಿರುವ, ತಮ್ಮ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ BS ಯಡಿಯೂರಪ್ಪನವರ 50ನೇ ವರ್ಷದ ರಾಜಕಾರಣದ ನೆನಪಿಗೆ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಒಂದು ಉತ್ಸವವನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ರೆಡಿಯಾಗಿರ್ತಕ್ಕಂಥದ್ದು. BS ಯಡಿಯೂರಪ್ಪನವರ ಪುತ್ರ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಕೂಡ ಆಗಿರ್ತಕ್ಕಂಥ BY ವಿಜಯೇಂದ್ರ ಈ ಒಂದು BSY ಅಭಿಮಾನೋತ್ಸವ ಅನ್ನುವಂಥ ಕಾರ್ಯಕ್ರಮದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗಿಬಿಟ್ಟಿದ್ದಾರೆ. ಅದು ಲಿಂಗಾಯತ ಸಮುದಾಯದ ಅಭಿಮಾನೋತ್ಸವ ಆಗುತ್ತಾ, ಬಿಜೆಪಿ ಪಕ್ಷದ ಕಾರ್ಯಕರ್ತರ ಅಭಿಮಾನೋತ್ಸವ ಆಗುತ್ತಾ, ಹಿಂದೂ ಕಾರ್ಯಕರ್ತರ ಅಭಿಮಾನೋತ್ಸವ ಆಗುತ್ತಾ, ಸನಾತನ ಕಾರ್ಯಕರ್ತರ ಅಭಿಮಾನೋತ್ಸವ ಆಗುತ್ತಾ, ಅಥವಾ JDS ಮತ್ತು ಬಿಜೆಪಿ ಮೈತ್ರಿ ಕಾರ್ಯಕರ್ತರ ಅಭಿಮಾನೋತ್ಸವ ಆಗುತ್ತಾ, ಅಥವಾ BSY ಬೆಂಬಲಿಗರ ಅಭಿಮಾನೋತ್ಸವ ಆಗುತ್ತಾ, ಅಥವಾ BSY ಅಭಿಮಾನಿಗಳ ಅಭಿಮಾನೋತ್ಸವ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಗರಿಗೆದರಿರ್ತಕ್ಕಂಥದ್ದು. ಈಗಾಗಲೇ ನೋಡಿ, BS ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿ 50 ವರ್ಷಗಳು ಗತಿಸಿಬಿಟ್ಟಿವೆ ಅಲ್ವಾ. ಈ ಹಂತದಲ್ಲಿ ಅವರ ಒಂದು ಈ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಪ್ರೋಗ್ರಾಮ್ ಮಾಡಲಿಕ್ಕೆ ಈಗಾಗಲೇ ಕಳೆದ 1 ತಿಂಗಳಿನಿಂದ ಚರ್ಚೆ ಆಗ್ತಾ ಇತ್ತು. ಆದರೆ ಇವತ್ತು ಅದಕ್ಕೆ ದಿನಾಂಕ ಅಂತಿಮವಾಗಿದೆ. ಇದೇ ಬರುವ ಮೇ 9ರಂದು, ಅಂದರೆ ಮುಂದಿನ ತಿಂಗಳು 9ನೇ ತಾರೀಕಿನಂದು ಈ ಒಂದು ದೊಡ್ಡ ಮಟ್ಟದ BSY ಅಭಿಮಾನೋತ್ಸವ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದು ಯಾವ ಪ್ರಕಾರದಲ್ಲಿ, ಈಗಾಗಲೇ ಸಿದ್ದರಾಮೋತ್ಸವ ಅನ್ನುವಂಥ ಹಲವಾರು ಕಾರ್ಯಕ್ರಮಗಳು ನಡೆದಿದ್ದಾವೆ. ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅವರ ಒಂದು ರಾಜಕೀಯ ಪಯಣಕ್ಕೆ ಧನ್ಯವಾದಗಳನ್ನು ಹೇಳುವಂಥ ಕಾರ್ಯಕ್ರಮ ಆಗಿತ್ತಲ್ಲ, ಲಕ್ಷಾಂತರ ಜನ ಸೇರ್ಪಡೆಗೊಂಡಿದ್ರಲ್ಲ, ಆ ಥರದ್ದು ಒಂದು ದಾವಣಗೆರೆಯಲ್ಲೂ ಕೂಡ ನಡೆದು ಬಿಟ್ಟಿತ್ತು. ಆ ತರಹದ ಒಂದು ಕಾರ್ಯಕ್ರಮವನ್ನು ಅದರ ಪಕ್ಕದ್ದೇ ಆಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಸಲಿಕ್ಕೆ ಈಗ BS ಯಡಿಯೂರಪ್ಪ ಬಿಜೆಪಿ ಈಗ ತಯಾರಿ ನಡೆಸ್ತಾ ಇರ್ತಕ್ಕಂಥದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಒಂದು BSY ರವರ 50ನೇ ಅಭಿಮಾನೋತ್ಸವ ಇದೇ ಮೇ 9ನೇ ತಾರೀಕು ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾದರೆ ಯಾರಿಗೆ ಇದು ಕೌಂಟರ್ ಅನ್ನುವಂಥದ್ದು? ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಈಗಾಗಲೇ ಹಲವಾರು ವೈಫಲ್ಯಗಳಿಂದ ಬಳಲ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅಧಿಕಾರದ ದುರ್ಬಳಕೆ, ಭ್ರಷ್ಟಾಚಾರ ಮತ್ತು ಗ್ಯಾರಂಟಿಗಳನ್ನು ಸರಿಯಾಗಿ ತಲುಪಿಸದೇ ಇರತಕ್ಕಂಥದ್ದು, ಕುರ್ಚಿ ಕಿತ್ತಾಟ, ಬಣಗಳ ಬಡಿದಾಟ ಮತ್ತು ಒಂದೇ ಸಮುದಾಯವನ್ನು ಟಾರ್ಗೆಟ್ ಮಾಡುವಂಥದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಧಿಕಾರದ ಹಪಾಹಪಿ, ಲಾಲಸೆ ಇವೆಲ್ಲವೂ ಕೂಡ ತನ್ನ ಕಾಲ ಮೇಲೆ ತಾನೇ ಕಲ್ಲು ಎತ್ತಿ ಹಾಕಿಕೊಳ್ಳುವ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಮಾಣವಾಗಿದೆ. ತಾನು ನಿಂತಿರ್ತಕ್ಕಂಥ ರೆಂಬೆಯನ್ನೇ ಕಡಿದುಕೊಳ್ಳುವಂಥ ಕೆಲಸಗಳು ಕಳೆದ 15 ದಿನಗಳಿಂದ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಪರಂಪರಾಗತ ಮತದಾರರೇ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರ ತಲೆದಂಡ ಕೊಡೋದಕ್ಕೆ ಈಗಾಗಲೇ KPCC ಅಧ್ಯಕ್ಷರೇ ಮುಂದಾಗಿರ್ತಕ್ಕಂಥದ್ದು. ಆ ಥರದ ಪ್ರಕ್ರಿಯೆಗಳನ್ನು ಮಾಡ್ತಾ ಇರೋದ್ರಿಂದ ಒಂದು ರೀತಿ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಸಹವಾಸ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಗೆ ನಿರ್ಮಾಣವಾಗಿ ಬಿಟ್ಟಿದೆ. ಹಾಗಾಗಿ ಇದರ ಲಾಭ ಪಡೆದುಕೊಳ್ಳಿಕ್ಕೆ ಇದೇ ಸರಿಯಾದ ಸಮಯ ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಬಿಜೆಪಿ ಈಗ BS ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ನಡೆಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಯಾಗಿ ಬರ್ತಾ ಇರತಕ್ಕಂಥವ್ರು ಯಾರು? ಈ ರಾಷ್ಟ್ರದ ಗೃಹ ಸಚಿವರು ಆಗಿರ್ತಕ್ಕಂಥ ಅಮಿತ್ ಶಾ
ಈಗ ನೋಡಿ 2028ರಲ್ಲಿ ಮತ್ತೆ ಚುನಾವಣೆ ಬರ್ತಾ ಇದೆ. ಈ ರಾಜ್ಯದ ವಿಧಾನಸಭಾ ಚುನಾವಣೆಗಳು ಬರುತ್ತೆ. ಇದಾಗಲೇ 26, ಅದು 26 ಅರ್ಧ ತಿಂಗಳು, ಅರ್ಧ ವರ್ಷ ಮುಗಿತಾನೂ ಹೋಗ್ತಾ ಇದೆ. ಇನ್ನು ಉಳಿದಿರ್ತಕ್ಕಂಥ 1.5 ವರ್ಷದಲ್ಲಿ ಹೆಚ್ಚು ಕಡಿಮೆ ಮತ್ತೆ ಚುನಾವಣೆಗೆ ರಾಜ್ಯ ಸಜ್ಜಾಗುತ್ತೆ. ಆ ಹಂತದಲ್ಲಿ ಈಗ ಈ ಒಂದು ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಒಂದು ರೀತಿ ಚುನಾವಣಾ ಕಹಳೆ ಅಂತಾನೆ ಕರೆಯಲಾಗ್ತಾ ಇದೆ. ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಚುನಾವಣಾ ಕಹಳೆ ಅಂತಾನೆ ಕರೆಯಲಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬರ್ತಿದ್ದಾರೆ, ಮತ್ತಿತರ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಬರ್ತಾರೆ. ಮತ್ತೆ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಬಿಜೆಪಿ ಮತ್ತೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಮತ್ತು ಚುನಾವಣೆಯಲ್ಲಿ ಸೆಣಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಬಾರಿ ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿತೀವಿ ಅನ್ನುವಂಥ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಅದು ಯಾವ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿದೆಯೋ ಗೊತ್ತಿಲ್ಲ. ಈ ಆಡಳಿತ ಪಕ್ಷದ ವೈಫಲ್ಯನೂ ಇರಬಹುದು. ಹಾಗಾಗಿ ಅವರು ಹೇಳಿರ್ತಕ್ಕಂಥದ್ದು, ಜೊತೆಗೆ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDSನ ಬಲವು ಕೂಡ ನಮಗೆ ಬೇಕಾಗಿಲ್ಲ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅಭಿಮಾನೋತ್ಸವ ಇದೆಯಲ್ಲ, ಬಿಜೆಪಿ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿಯನ್ನು ತುಂಬುವಂಥದ್ದು, ಹುರುಪನ್ನು ತುಂಬುವಂಥದ್ದು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಡಲಿಕ್ಕೆ, ಅದರ ವೈಫಲ್ಯಗಳನ್ನು ಜನಗಳಿಗೆ ತಲುಪಿಸಲಿಕ್ಕೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಅಭಿಮಾನೋತ್ಸವ ಇದೆಯಲ್ಲ, ದೊಡ್ಡ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದೆ. ಮೇ 4ಕ್ಕೆ ಒಂದು ಬೈ ಎಲೆಕ್ಷನ್, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ನಡೀತಲ್ಲ, ಆ ಬೈ ಎಲೆಕ್ಷನ್ನ ರಿಸಲ್ಟ್ ಮೇ 4ಕ್ಕೆ ಬರುತ್ತೆ. ಮೇ 9ಕ್ಕೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ. ಇದರ ಹಿಂದೆ 2 ಕಾರಣಗಳು. ಎರಡೂ ಕ್ಷೇತ್ರಗಳನ್ನು BJP ಗೆದ್ದರೆ ಇದು ಒಂದು ರೀತಿಯ ಯಶಸ್ವಿನ ಉತ್ಸವ ಮಾಡಿದಾಗುತ್ತೆ. ಅಥವಾ ಒಂದು ಗೆದ್ದು ಒಂದು ಸೋತರು ಕೂಡ ತಾವು ಅಸ್ತಿತ್ವದಲ್ಲಿದ್ದೀವಿ, ಯಾಕಂದರೆ JDS ಕಂಟೆಸ್ಟೇ ಮಾಡಿಲ್ಲ, ನಮ್ಮ ಶಕ್ತಿ ಕೂಡ ಇದೆ ಅನ್ನುವಂಥದ್ದನ್ನು ಅದು ತೋರ್ಪಡಿಸ್ಕೊಳ್ಳಿಕ್ಕೆ BJPಯವರಿಗೆ ಒಂದು ಅವಕಾಶ ಆಗುತ್ತೆ. ಅಥವಾ ಎರಡರಲ್ಲೂ ಸೋತರೆ ಬಹುತೇಕ ನಾವು ಮತ್ತೆ ಸೋತರು ಪರವಾಗಿಲ್ಲ, ನಮ್ಮ ಶಕ್ತಿಯನ್ನು ಸಾಬೀತು ಮಾಡಿದ್ದೀವಿ ಮತ್ತು ಈ ಅಭಿಮಾನೋತ್ಸವದ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ರಾಜಕೀಯ ವೀಳ್ಯವನ್ನು ನೀಡ್ತಾ ಇದ್ದೀವಿ, ರಾಜಕಾರಣದ ಕಹಳೆಯನ್ನು ಮೊಳಗಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆಬ್ವಿಯಸ್ಲಿ ಲಿಂಗಾಯತ ಸಮುದಾಯದ ಬಹುತೇಕ ಎಲ್ಲ ಮಠಾಧೀಶರು ಮತ್ತು ಬೇರೆ ಬೇರೆ ಸಮುದಾಯದ BJP ಒಲವಿರತಕ್ಕಂಥ ಎಲ್ಲ ಮಠಗಳ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಈಗಾಗಲೇ ಸಿದ್ದರಾಮೋತ್ಸವದಲ್ಲಿ ಸ್ವತಃ ಯಡಿಯೂರಪ್ಪನವರು ಬಂದು ಸಿದ್ದರಾಮಯ್ಯನವರಿಗೆ ಕೈಕುಲುಕಿ ಮಾತನಾಡಿ ಹೋಗಿದ್ರು ಅಲ್ವಾ. ಹಾಗಾಗಿ ಈ ಒಂದು ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಸಿದ್ದರಾಮಯ್ಯ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಒಂದು ರೀತಿ ರಾಜಕೀಯೇತರವಾಗಿ ಅವರಿಬ್ಬರು ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಮತ್ತು ಯಡಿಯೂರಪ್ಪನವರು ಕೂಡ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಇದು BJPಗೆ ಬೂಸ್ಟ್ ಕೊಡುತ್ತಾ, BJP ಕಾರ್ಯಕರ್ತರಿಗೆ ಒಂದು ರೀತಿಯ ಪ್ರೋತ್ಸಾಹ, ಉತ್ಸಾಹವನ್ನು ತುಂಬುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.